ಥೈರಾಯ್ಡ್ ಅಂದರೆ ರೋಗ ಅಲ್ಲ. ಹಾಗಿದ್ರೆ ಮತ್ತಿನ್ನೇನು? ಭಾಗ 3ರಲ್ಲಿ ಆಹಾರ ಮತ್ತು ವ್ಯಾಯಾಮ ಅಂತ ಹೇಳಿದ್ದೀರಾ. ಆಹಾರದ ಬಗ್ಗೆ ತಿಳಿಸ್ಕೊಟ್ರಿ, ವ್ಯಾಯಾಮದ ಬಗ್ಗೆ ಯಾಕೆ ತಿಳಿಸ್ಕೊಡ್ಲಿಲ್ಲ? ಈ ವ್ಯಾಯಾಮ ಇಷ್ಟು ಸುಲಭನಾ? ಬರೀ 3 ನಿಮಿಷ. ಈ 3 ನಿಮಿಷ ವ್ಯಾಯಾಮ ಮಾಡಿದರೆ ಥೈರಾಯ್ಡ್ ಸಮಸ್ಯೆಗೆ ಪರಿಹಾರ ಸಿಗಬಹುದೇ? ಈ ವ್ಯಾಯಾಮನ ಯಾರು ಬೇಕಾದರೂ ಮಾಡ್ಬೋದಾ? ಈ ಥೈರಾಯ್ಡ್ ಸಮಸ್ಯೆಗೂ ನಮ್ಮ ದೇಹದಲ್ಲಿ ಇರುವ ಷಡ್ ಚಕ್ರಗಳಿಗೂ ಸಂಬಂಧವೇನು? ಈ ಷಡ್ ಚಕ್ರ ಅಂದರೆ ಏನು? ಇದು ನಮ್ಮ ದೇಹದಲ್ಲಿ ಎಲ್ಲಿದೆ? ಇದರ ಪ್ರಾಮುಖ್ಯತೆ ಏನು? ಈ ಸೆಲೆನಿಯಂ ಅಂದರೆ ಏನು? ಈ ಸೆಲೆನಿಯಂ ಯಾವ ಆಹಾರ ಪದಾರ್ಥಗಳಲ್ಲಿ ಸಿಗುತ್ತದೆ? ನನ್ನ ಪ್ರತಿಯೊಂದು ವಿಡಿಯೋದಲ್ಲಿ ಅದು ಆದಿಯಲ್ಲಿ ಅಥವಾ ಮಧ್ಯದಲ್ಲಿ ಅಥವಾ ಅಂತ್ಯದಲ್ಲಿ ಯಾವುದಾದರೂ ಒಂದು ಹೊಸ ವಿಷಯವನ್ನು ಇಟ್ಟಿರ್ತೇನೆ. ಆದ್ದರಿಂದ ದಯವಿಟ್ಟು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡುವಂಥ ಒಂದು ಅಭ್ಯಾಸನ ಬೆಳೆಸ್ಕೊಳ್ಳಿ. ಮಧ್ಯದಲ್ಲೇ ಸ್ಕಿಪ್ ಮಾಡಿ ಬೇರೆ ವಿಡಿಯೋ ನೋಡೋಕ್ಕೆ ಹೋಗಬೇಡಿ, ಆವಾಗ ನಿಮಗೆ ಒಂದು ನಷ್ಟವಾಗುತ್ತದೆ. ಯಾವುದರ ಒಂದು ಸ್ವಾರಸ್ಯಕರ ವಿಷಯವನ್ನು ಇಟ್ಟೇ ಇರ್ತೇನೆ. ದಯವಿಟ್ಟು ನೀವು ಮರಿದೆ ಸ್ಕಿಪ್ ಮಾಡದೆ ನೋಡಿ. ಸಬ್ಸ್ಕ್ರೈಬ್ ಮಾಡೋರಿಗೆಲ್ಲ ಧನ್ಯವಾದ. ಹೊಸದಾಗಿ ನೋಡೋದು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಿಮಗೆ ಯಾವುದೇ ಸಂದೇಹ ಇರಲಿ, ಅನುಮಾನ ಇರಲಿ, ನನ್ನ ಜೊತೆ ಹಂಚ್ಕೋಬೇಕು ಅಂತಂದರೆ ನೀವು ಕಾಮೆಂಟ್ಸ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ನಿಮಗೆ ನನ್ನಿಂದ ಬೇಡ ಪ್ರಿಸ್ಕ್ರಿಪ್ಷನ್ ಅಂದರೆ ನೀವು ಮಾಡಬೇಕೇನು ಸಬ್ಸ್ಕ್ರಿಪ್ಷನ್. ನಿಮಗೆ ನನ್ನ ಮಾಹಿತಿ ಬೇಕು ಅಂದರೆ ಎಲ್ಲಿಟ್ಟಿದ್ದೀನಿ? ಡಿಸ್ಕ್ರಿಪ್ಷನಲ್ಲಿ. ಇದನ್ನು ಮನಸ್ಸನ್ನು ಜ್ಞಾಪಕ. ನಮಸ್ಕಾರ, ಹೇಗಿದ್ದೀರಾ? ದಯವಿಟ್ಟು ನನ್ನ ಚಾನಲ್ನ ಯಾರು ನೋಡ್ತಾ ಇದ್ದೀರಾ, ಹೊಸದಾಗಿ ನೋಡ್ತಾ ಇರೋರು ಇದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಹಳೆ ವೀಕ್ಷಕರು ಇದನ್ನು ಪೂರ್ತಿ ನೋಡಿ, ದಯವಿಟ್ಟು ಸ್ಕಿಪ್ ಮಾಡಬೇಡಿ. ಇದರಲ್ಲಿ ನಿಮಗೆ ಒಂದು ಸುಲಭ ವ್ಯಾಯಾಮ ಹೇಳಿದ್ದೇನೆ, ಒಂದು ಸುಲಭವಾದ ಮಂತ್ರ ಹೇಳಿದ್ದೇನೆ ಮತ್ತು ಷಡ್ ಚಕ್ರಗಳ ಬಗ್ಗೆ ಹೇಳಿದ್ದೇನೆ. ಈ ಷಡ್ ಚಕ್ರಗಳಲ್ಲಿ 2 ಪ್ರಮುಖವಾದ ಚಕ್ರಗಳು. ಇದನ್ನು ನೀವು ಉತ್ತೇಜನ ಮಾಡಿದರೆ ಥೈರಾಯ್ಡ್ ಸಮಸ್ಯೆಯಿಂದ ನೀವು ಮುಕ್ತಿ ಹೊಂದಬಹುದು. ನಮ್ಮ ದೇಹದಲ್ಲಿ 6 ಚಕ್ರಗಳಿದೆ. ಯಾವ್ಯಾವುದದು? ಆಜ್ಞ, ವಿಶುದ್ಧ, ಅನಾಹತ, ಮಣಿಪುರ, ಸ್ವಾಧಿಷ್ಠಾನ ಮತ್ತು ಮೂಲಾಧಾರ ಅಂತ. ಯಾವ ಥರ ಒಂದು ವಿಡಿಯೋ ಇದೆ, ಅದು ಎಲ್ಲೆಲ್ಲಿದೆ ಅಂತ ನೋಡ್ಕೊಂಡು ಬನ್ನಿ. ಆಮೇಲೆ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಇದರಲ್ಲಿ ಥೈರಾಯ್ಡ್ ಗ್ಲ್ಯಾಂಡ್ಗೆ ಸಂಬಂಧಪಟ್ಟದ್ದು 2 ಚಕ್ರಗಳು. ಮೊದಲನೇದು ಆಜ್ಞ, ಎರಡನೇದು ವಿಶುದ್ಧ. ಈ ಆಜ್ಞ ಚಕ್ರಕ್ಕೆ ಸಂಬಂಧಪಟ್ಟದ್ದು ಯಾವುದಿದೆ? ಒಂದು ಹೈಪೋಥಾಲಮಸ್, ಇನ್ನೊಂದು ಪಿಟ್ಯೂಟರಿ ಗ್ಲ್ಯಾಂಡ್. ಯಾಕೆಂದರೆ ಅಲ್ಲಿಂದ ನಿಮಗೆ ರಾಸಾಯನಿಕ ದ್ರವಗಳು ಮೊದಲು ಉತ್ಪತ್ತಿಯಾಗಿ ಕೆಳಗೆ ಬರುತ್ತೆ. ಒಂದಕ್ಕೆ ಹೇಳ್ತೀವಿ ನಾವು TRH ಅಂತ, ಅದು ಹೈಪೋಥಾಲಮಸ್ಸಿಂದ ಬರುತ್ತೆ. ಎರಡದಕ್ಕೆ TSH ಅಂತ, ಅದು ಪಿಟ್ಯೂಟರಿ ಗ್ಲ್ಯಾಂಡಿಂದ ಬರುತ್ತೆ, ಪಿಟ್ಯೂಟರಿ ಗ್ರಂಥಿಯಿಂದ ಬರುತ್ತೆ. ಅದನ್ನು ನಾವು ಉತ್ತೇಜನ ಮಾಡಿಸ್ಬೇಕು. ಆಮೇಲೆ ಅಲ್ಲಿಂದ ಕೆಳಗೆ ಬಂದರೆ ಕುತ್ತಿಗೆ ಭಾಗದಲ್ಲಿ ಯಾವ ಚಕ್ರ? ವಿಶುದ್ಧ. ವಿಶುದ್ಧ
ತುಂಬ 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 ಪ್ರಮುಖವಾದ ಒಂದು ಚಕ್ರ ಅದು. ಅದನ್ನು ಉತ್ತೇಜನ ಮಾಡಿದರೆ ನಿಮ್ಮ ಥೈರಾಯ್ಡ್ ಗ್ರಂಥಿ ಅಲ್ಲಿಂದ ರಾಸಾಯನಿಕಗಳು ಉತ್ಪತ್ತಿಯಾಗಲಿಕ್ಕೆ ಶುರುವಾಗುತ್ತದೆ. ಅದಕ್ಕೆ ಏನು ಮಾಡಬೇಕು, ನೀವು ನಾನು ಕಳೆದ ಬಾರಿ ವಿಡಿಯೋದಲ್ಲಿ ಹೇಳಿದ್ದೀನಿ, ಈ ವಿಡಿಯೋದಲ್ಲಿ ನಾನು ಅದ್ರ ಬಗ್ಗೆ ನಿಮಗೊಂದು ಡೆಮೋ ತೋರಿಸ್ತೀನಿ, ಅದನ್ನು ನೀವು ಅದೇ ಥರ ಫಾಲೋ ಮಾಡಿ. ನಾನು ಥೈರಾಯ್ಡ್ ಅಂದರೆ ರೋಗ ಅಲ್ಲ, ಹಾಗಿದ್ದರೆ ಮತ್ತಿನ್ನೇನು ಭಾಗ 2ರಲ್ಲಿ ಇದರ ಬಗ್ಗೆ ನಾನು ಹೇಳಿದ್ದೇನೆ. ಆದರೂ ಕೆಲವರು ಇದರ ಬಗ್ಗೆ ಇನ್ನೊಂದು ಸಾರಿ ನಿಮಗೆ ತಿಳಿಸ್ಕೊಡಿ ಅಂತ ಹೇಳಿದರೆ, ಅದಕ್ಕೆ ಈ ಒಂದು ಆಜ್ಞಾ ಮತ್ತು ನಿಮ್ಮ ವಿಶುದ್ಧ ಚಕ್ರವನ್ನು ಹೇಗೆ ಉತ್ತೇಜನ ಮಾಡುವುದು ಅಂತ ಹೇಳ್ಕೊಡ್ತೀನಿ. ಅದನ್ನು ನೀವು ದಯವಿಟ್ಟು ಮನೆಯಲ್ಲಿ 3 ನಿಮಿಷ ಮಾಡಿ. ಈ 3 ನಿಮಿಷ ಮಾಡಬೇಕಾದ್ರೆ ಯಾವ ಒಂದು ನೀವು ಮಂತ್ರ ಜಪಿಸಬೇಕು ಇಲ್ಲ ಅಂತ ಕೇಳಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ಕೊನೆಯಲ್ಲಿ ಇರ್ತೀನಿ. ಆ 3 ನಿಮಿಷ ವಿಡಿಯೋನ ನೀವು ಹಾಕ್ಕೊಂಡು ಈ ಒಂದು ವ್ಯಾಯಾಮ ಮಾಡಿ, ನಿಮಗೆ ತುಂಬ ತುಂಬ ಲಾಭದಾಯಕ. ನಿಮ್ಮ 2 ಹೆಬ್ಬೆರಳನ್ನು ಕಿವಿಯನ್ನು ಮುಚ್ಚಿಕೊಂಡು ಈ ಮಧ್ಯದಗಳನ್ನು ನೆತ್ತಿ ಮೇಲೆ ತಂದು ಕಣ್ಣನ್ನು ಮುಚ್ಚಿಕೊಂಡು ನೀವು ಹೀಗೆ ಟ್ಯಾಪ್ ಹಾಕುತ್ತದೆ 3 ನಿಮಿಷ. ನಿಮ್ಮ ಒಂದು ಕೇಂದ್ರ ಬಿಂದು, ಕಣ್ಣಿನ ಕೇಂದ್ರ ಬಿಂದುನ ನಿಮ್ಮ ಒಂದು ಧ್ಯಾನನ ಈ ಆಜ್ಞಾ ಚಕ್ರಕ್ಕೆ ತರಬೇಕು. ಆಮೇಲೆ ನಿಮ್ಮ 2ನೇ ಕೇಂದ್ರ ಬಿಂದು ನಿಮ್ಮ ವಿಶುದ್ಧ ತರಬೇಕು. ಸೊ ನಿಮ್ಮ ಮನಸ್ಸು ಇಲ್ಲೇ ಇರಬೇಕು 3 ನಿಮಿಷ. ಇದನ್ನು ಹೇಗೆ ಜಾಗೃತ ಮಾಡಬೇಕು, ನೀವು ಓಂ ಅಂತ ಹೇಳ್ಬೋದು. ಓಂ ಅಂದರೆ ಅದೊಂದು ವೈಬ್ರೇಷನ್, ಅದೊಂದು ಶಕ್ತಿ. ಅದು ಓಂ ಅಂತ ಯಾವುದನ್ನು ಹೇಳ್ತೀರಿ, ನೀವು ಈ ಕಂಠದಿಂದ ಹೇಳ್ತೀರ. ಅಲ್ಲಿ ಆ ಓಂ ನಾದ ಬಂದಾಗ ಅದೇನಾಗುತ್ತೆ, ಆ ಥೈರಾಯ್ಡ್ ಗ್ಲ್ಯಾಂಡು ಉತ್ತೇಜನ ಆಗುತ್ತದೆ. ಇಲ್ಲ ಡಾಕ್ಟ್ರೇ ನನಗೆ ಹೇಳೋಕ್ಕಾಗೋದಿಲ್ಲ 3 ನಿಮಿಷ ಅಂತಂದರೆ, ಈ ವಿಡಿಯೋದಲ್ಲಿ ಇಟ್ಟಿರ್ತೀನಿ, ಅದನ್ನು ನೀವು ಅಟ್ಲೀಸ್ಟ್ ಪ್ಲೇ ಮಾಡಿ 3 ನಿಮಿಷ ನೀವು ಜಸ್ಟ್ ಕಣ್ಣು ಮುಟ್ಕೊಂಡು ಅಷ್ಟೇ ಸಾಕು. ನಿಮ್ಮ ಧ್ಯಾನನ ಇಲ್ಲಿ ಮಾಡಿ ನೀವು ಬೇಕಾದ್ರೆ ಇದನ್ನು 3 ನಿಮಿಷ ಮಾಡ್ಕೋಬೋದು. ಇಲ್ಲ ನನಗೆ ಕೈ ನೋವು ಬರುತ್ತೆ ಆಗಲ್ಲ ಅಂದರೆ ಜಸ್ಟ್ ಕಣ್ಣು ಮುಟ್ಕೊಂಡು ಈ ಒಂದು ಮಂತ್ರವನ್ನು ಈ ವಿಡಿಯೋದಲ್ಲಿ ಹಾಕಿ 3 ನಿಮಿಷ ಇಟ್ಬಿಡಿ. 3 ನಿಮಿಷ 24 ಗಂಟೆ ಕಾಲದಲ್ಲಿ ಒಂದು 3 ನಿಮಿಷ ನಿಮ್ಮ ದೇಹಕ್ಕೋಸ್ಕರ, ನಿಮ್ಮ ಧ್ಯಾನಕ್ಕೋಸ್ಕರ ನೀವು ಕೊಡಲಿಲ್ಲ ಅಂತಂದರೆ ಮತ್ತು ಪ್ರಯತ್ನ ಏನು? 3 ನಿಮಿಷ ನನಗೋಸ್ಕರ, ನನ್ನ ಆತ್ಮವಿಶ್ವಾಸಕ್ಕೋಸ್ಕರ, ನನ್ನ ಸಂತೃಪ್ತಿಗೋಸ್ಕರ ಮತ್ತು ನನಗಿರೋ ಒತ್ತಡನ ಕಡಿಮೆ ಮಾಡೋದಕ್ಕೋಸ್ಕರ ನೀವು ಕೇಳಿಸ್ಕೊಂಡ್ರೆ ನಿಮಗೆ ತುಂಬ ಉಪಯೋಗ ಆಗುತ್ತೆ. ಪ್ರತಿದಿನ 3 ನಿಮಿಷ ಮಾತ್ರ ಈ ಒಂದು ಮಂತ್ರವನ್ನು ಹಾಕಿಕೊಂಡು 5 ಸುಮ್ಮನೆ ಕೂತ್ಕೊಳ್ಬೋದು. ಇಲ್ಲಾಂದರೆ ಈ ಒಂದು ವ್ಯಾಯಾಮನ ಹೇಳ್ಕೊಟ್ಟಿಂದ ನೀವು ಮಾಡ್ಬೋದು. ಹೀಗೆ ಇಟ್ಕೊಂಡು ಹೀಗೆ ಕಿವಿ ಮುಟ್ಕೊಂಡು ಈ ಮಧ್ಯದ ಬೆರಳನ್ನ ಮೇಲೆ ತಂದು ಆಮೇಲೆ ಕಣ್ಣು ಮುಟ್ಕೊಂಡು 3 ನಿಮಿಷ ಬೇಕಾದ್ರೆ ಅಲಾರಂ ಕೊಟ್ಕೊಂಡು ಮಾಡಿ. ಇಲ್ಲ ನನಗೆ ಹೇಳೋಕ್ಕೆ ಇಷ್ಟ ಇಲ್ಲ ಅಂದರೆ, ಅದನ್ನು ಮಾಡೋಕ್ಕೂ ಇಷ್ಟ ಇಲ್ಲ ಅಂದರೆ ಅಟ್ಲೀಸ್ಟ್ ಅದನ್ನು 3 ನಿಮಿಷ ಕೇಳಿಸ್ಕೊಂಡ್ರೆ ಅಷ್ಟೇ ಸಾಕು. ಸುಮಾರು ಜನಕ್ಕೆ ಇದರಿಂದ ಲಾಭವಾಗಿದೆ. ಇದನ್ನು ನೋಡ್ಬೋದು. ಇದರ ಆಹಾರ ಏನೇನು ಬೇಕು ಅನ್ನೋದನ್ನ ನಾನು ಭಾಗ 2, 3 ಹೇಳಿದ್ದೀನಿ, ಡಿಸ್ಕ್ರಿಪ್ಷನ್ ಇಟ್ಟಿರ್ತೀನಿ, ನೀವು ಕ್ಲಿಕ್ ಮಾಡಿ ಆ ವಿಡಿಯೋ ನೋಡಿ. ಇದರಲ್ಲಿ ಚಕ್ರದ ಬಗ್ಗೆ ಹೇಳ್ತಾ ಇದ್ದೀನಿ, ಅದು ಹೇಗೆ ಉತ್ತೇಜನ ಮಾಡಬೇಕು ಅಂತ. ಮಂತ್ರದ ಬಗ್ಗೆ ಹೇಳ್ತಾ ಇದ್ದೀನಿ, ಇದರಿಂದ ನಿಮಗೆ ಮಾನಸಿಕ ನೆಮ್ಮದಿ ಸಿಗುತ್ತದೆ, ಸ್ಟ್ರೆಸ್ ಕಮ್ಮಿ ಆಗುತ್ತದೆ. ಜೀವನವೆಲ್ಲ ಒತ್ತಡನೇ, ಪ್ರತಿದಿನ ಒತ್ತಡನೇ. ಅದಕ್ಕೋಸ್ಕರ ನನ್ನ ದೇಹಕ್ಕೋಸ್ಕರ 3 ನಿಮಿಷ ಈ ಮಾನಸಿಕ ವ್ಯಾಯಾಮ ಮಾಡುತ್ತೇನೆ ಅಂತ ನೀವು ಶಪಥ ಮಾಡಿ. 2ನೇದು ಅದು ಮಾನಸಿಕ ವ್ಯಾಯಾಮ ಮಾಡಿ. ದೈಹಿಕ ವ್ಯಾಯಾಮ ಸುಲಭವಾಗಿ ನೀವು ಯಾವುದು ಜಿಮ್ಗೆ ಹೋಗೋದು ಬೇಡ, ಮನೆಗೆ ಯಾವುದೇ ಥರ ಭಾರ ಇರ್ತದೆ ಬೇಡ. 2 ಥರ ವ್ಯಾಯಾಮ ಇದೆ. ಮೊದಲನೇ ವ್ಯಾಯಾಮ ಇದಕ್ಕೆ ಹೇಳ್ತೀವಿ ಬಾಲಾಸನ ಅಂತ. ಏನು ಬಾಲಾಸನ ಅಂತಂದರೆ, ಮಕ್ಕಳಿಗೆ ನೀವು ಚಾಕ್ಲೇಟ್ ಕೊಟ್ಟರೆ ಅಥವಾ ಇನ್ನೇನೋ ಕೊಟ್ಟರೆ ಅದು ಇನ್ನು ಹೆಚ್ಚಿಗೆ ಕೇಳ್ತಾರೆ, ನನಗೆ ಕ್ಯಾಡ್ಬರೀಸ್ ಕೊಡಿಸು ಅಥವಾ ಇನ್ನೇನೋ ಕೊಡಿಸು ಅಂತ. ಆವಾಗ ಹಠ ಮಾಡ್ತಾರೆ. ಹಠ ಮಾಡಬೇಕಾದ್ರೆ ಹೇಗೆ ಮಲ್ಕೊಳ್ತೇವೆ, ಈ ಒಂದು ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ನೋಡಿದ್ರಲ್ಲ, ಇದಕ್ಕೆ ನಾವು ಬಾಲಾಸನ ಅಂತ ಹೇಳ್ತೀವಿ. ಈ ಥರ ನೀವು ಪ್ರತಿದಿನ 3 ನಿಮಿಷ ಮಾಡಬೇಕು ಆಯಿತಾ. ಇನ್ನೊಂದು ವ್ಯಾಯಾಮ ಅಥವಾ ಯೋಗ ಅಂತಂದರೆ ಉತ್ಥಾನಾಸನ ಅಂತ. ಉತ್ಥಾನಾಸನ ಅಂದರೆ 2 ಕಾಲುಗಳನ್ನು ಜೋಡಿಸಿ ನಿಮ್ಮ ದೇಹದ ಭಾಗವನ್ನು ಮುಂದಕ್ಕೆ ಬಾಗಿಸಿ ನಿಮ್ಮ 2 ಕೈಗಳನ್ನ ನೆಲಕ್ಕೆ ಮುಟ್ಟಿಸಬೇಕು.
ನಿಮಗೆ ಆದರೆ ಮಾಡಿ, ಆಗಲ್ಲ ಅಂದರೆ ಎಷ್ಟಾಗುತ್ತೆ ಅಷ್ಟು ಬಗ್ಗೆ ಅಷ್ಟನ್ನಾರ ಮಾಡಿ. ನನಗೆ ಬಾಲಾಸನೂ ಮಾಡೋಕ್ಕಾಗಲ್ಲ, ನನಗೆ ಬೆನ್ನು ನೋವಿದೆ, ಉತ್ತನಾಸನ ಮಾಡೋಕ್ಕಾಗಲ್ಲ ಅಂದರೆ ಅಟ್ಲೀಸ್ಟು ಈ ಒಂದು ವಿಡಿಯೋದಲ್ಲಿ ಏನು ಹಾಕ್ತಿರ್ತೀನಿ ಆ ವಿಡಿಯೋದಲ್ಲಿ ನೀವು ಜಸ್ಟ್ ನೋಡಿ ಆ ಒಂದು ಮಂತ್ರ ಹಾಕ್ತಿರ್ತೀನಿ, ಅದನ್ನು ಕೇಳಿಸ್ಕೊಳ್ಳಿ, ಅಷ್ಟಾರ ಮಾಡಿ. ಆದರೂ ನಿಮಗೆ ಒಂದು ಶಾರೀರಿಕ ವ್ಯಾಯಾಮ ಇದ್ದಂಗೆ. ಆದರೆ ಸಾಧ್ಯವಾದರೆ ಮಾಡಿ, ಇಲ್ಲಾಂದರೆ ಅಟ್ಲೀಸ್ಟು ಒಂದು 3 ನಿಮಿಷ ಈ ಒಂದು ಮಾನಸಿಕ ವ್ಯಾಯಾಮ ಯಾವುದು ಆ ಒಂದು ನಿಮಗೆ ಓಂಕಾರನಾದ ಹಾಕಿರ್ತೀನಿ, ಅದನ್ನು ನೀವು ಕೇಳಿಸ್ಕೊಳ್ಳಿ, ಕಣ್ಣು ಮುಚ್ಚಿಕೊಂಡು ಜಸ್ಟ್ ಹಾಕಿ 3 ನಿಮಿಷ ಮೊಬೈಲ್ನ ಕೊಟ್ಟು ಮೊಬೈಲ್ನೇ ನೋಡ್ತಾ ಇರ್ಬೋದು 3 ನಿಮಿಷ. ಇಲ್ಲ ನನಗೆ ದಿನ ಅದನ್ನೇ ನೋಡೋಕ್ಕಾಗಲ್ಲ ಅಂದರೆ 3 ನಿಮಿಷ ಹಾಕಿಟ್ಟರೆ 3 ನಿಮಿಷ ಆದಮೇಲೆ ಬೇರೆ ಏನು ಕೆಲಸ ಬೇಕೋ ಮಾಡ್ಬೋದು. ಪ್ರತಿದಿನ 3 ನಿಮಿಷ ನನ್ನ ದೇಹಕ್ಕೋಸ್ಕರ ಈ ಒಂದು ಕಾರ್ಯ ಮಾಡ್ತಾಯಿದ್ದೀನಿ. ಯಾರ್ಯಾರು ಥೈರಾಯ್ಡ್ ಸಮಸ್ಯೆಯಲ್ಲಿದ್ದೀರಾ ಅವರಿಗೆಲ್ಲ ಇದನ್ನು ಮಾಡಿ ನೋಡಿ, 3 ತಿಂಗಳು ಮಾಡಿ ನೋಡಿ. ಜೀವನ ಪರ್ಯಂತ ಮಾಡೋದು ಏನು ತೊಂದರೆ ಇಲ್ಲ. 3 ತಿಂಗಳು ಮಾಡಿ ನೋಡಿ, ಆಮೇಲೆ ನೀವು ರಿಪೋರ್ಟ್ ತೆಗೆದು ನೋಡಿ. ಭಾಗ 2, ಭಾಗ 3 ಮತ್ತು ಇದು ಭಾಗ 4, ಈ 3 ದಿವೆ ನೀವು ವಿಡಿಯೋ ಕಂಪ್ಲೀಟ್ ನೋಡಿ ನಾನು ಏನು ಹೇಳಿದ್ದೀನಿ ಅದೆಲ್ಲ ಮಾಡಿ ನಿಮಗೆ ಎಷ್ಟು ಲಾಭ ಆಗುತ್ತೆ ನಿಮಗೆ ಅದು ಒಂದು ಉದಾಹರಣೆ ಸಿಗುತ್ತೆ. ಈ ಸೆಲೆನಿಯಂ ಅಂದರೆ ಏನು? ಈ ಸೆಲೆನಿಯಂ ಯಾವ ಆಹಾರ ಪದಾರ್ಥಗಳಲ್ಲಿ ಸಿಗುತ್ತದೆ? ಈ ಸೆಲೆನಿಯಂ ಅಂತಂದರೆ ಇದು ಒಂದು ನಮ್ಮ ಆಹಾರದಲ್ಲಿ ಸಿಗುವ ಒಂದು ಪ್ರಮುಖವಾದ ಅಂಶ. ಈ ಅಂಶ ನಿಮ್ಮ ಥೈರಾಯ್ಡ್ ಗ್ರಂಥಿ ಕಾರ್ಯಕ್ಷಮತೆ ವೃದ್ಧಿ ಮಾಡೋದಕ್ಕೆ, ಅದರ ಒಂದು ಸಹಜ ಪ್ರಕ್ರಿಯೆ ಮಾಡೋದಕ್ಕೆ ತುಂಬ ಸಹಾಯ ಮಾಡುತ್ತೆ. ಆದರೆ ಸುಮಾರು ಜನಕ್ಕೆ ಈ ಸೆಲೆನಿಯಂ ಯಾವ ಆಹಾರ ಪದಾರ್ಥದಲ್ಲಿ ಸಿಗುತ್ತೆ ಅಂತ ಗೊತ್ತಿಲ್ಲ. ಅದರಿಂದ ಅವರಿಗೋಸ್ಕರ ಇದೊಂದು ವಿಡಿಯೋದಲ್ಲಿ ಸೆಲೆನಿಯಂ ಸಿಗುವ ಪದಾರ್ಥಗಳದ್ದು ಒಂದು ವಿಡಿಯೋ ಹಾಕಿದ್ದೀನಿ, ದಯವಿಟ್ಟು ನೋಡಿ. ಈ ವಿಡಿಯೋದಲ್ಲಿ ಇರುವ ಯಾವುದಾದರೂ 2 ಪದಾರ್ಥವನ್ನು ವಾರಕ್ಕೆ 2 ಅಥವಾ 3 ಬಾರಿ ಉಪಯೋಗಿಸಿದರೆ ನಿಮ್ಮ ಥೈರಾಯ್ಡ್ ಗ್ಲ್ಯಾಂಡ್ ಸಹಜ ಕಾರ್ಯಕ್ಕೆ ಬರುವುದಕ್ಕೆ ಅದು ಸಹಾಯ ಮಾಡುತ್ತದೆ. ದಯವಿಟ್ಟು ಇದನ್ನು ವಿಡಿಯೋ ನೋಡಿ, ನೋಟ್ ಮಾಡ್ಕೊಳ್ಳಿ. ಆಮೇಲೆ ಅದನ್ನು ನೀವು ಯಾವುದಾದ್ರೂ 2 ವಿಧವಾದ ಈ ಸೆಲೆನಿಯಂ ಪದಾರ್ಥವನ್ನು ಯಾವುದಾದ್ರೂ 2 ರೂಪದಲ್ಲಿ ಉಪಯೋಗಿಸಬಹುದು. ನಾನು ಈ ವಿಡಿಯೋದಲ್ಲಿ ಕೊಟ್ಟಿರೋ ಕೊನೆ ಭಾಗದಲ್ಲಿ ಕೊಟ್ಟಿರೋಂಥ ಒಂದು ಮಂತ್ರ, ಓಂಕಾರ ಮಂತ್ರ, ಇದಕ್ಕೆ ಅಂತ ವಿಶೇಷವಾಗಿ ಮಾಡಿರೋಂಥ ಮಂತ್ರ. ಇದನ್ನು ನೀವು ಮನಸ್ಸಿನಲ್ಲಿ ಹೇಳ್ಕೋಬೋದು. ಈ ಒಂದು ವಿಡಿಯೋನ ಹಾಕಿ, ಇಲ್ಲಾಂದ್ರೆ ಹಾಕಿಟ್ಟು ಜಸ್ಟ್ ಕೇಳಿಸ್ಕೊಳ್ಳಿ. ಮತ್ತು ನಾನು ಹೇಳೋಂಥ ಅಲ್ಲಿ ಆ ವಿಡಿಯೋದಲ್ಲಿ ತೋರಿಸಿರೋಂಥ ಈ ಒಂದು ಆಸನಗಳನ್ನ ಪ್ರತಿದಿನ 3 ನಿಮಿಷ ಯಾವುದೋ ಒಂದು ಸಮಯದಲ್ಲಿ ಮಾಡಿದರೆ ತುಂಬ ಲಾಭ ಇದೆ. ದಯವಿಟ್ಟು ಬೆಳಗ್ಗೆ ಮಾಡಿದರೆ ತುಂಬ ಉತ್ತಮ. ಇಲ್ಲ ನನಗೆ ಆಗೋದಿಲ್ಲ ಅಂದರೆ ಯಾವುದೋ ಸಮಯದಲ್ಲಿ 24 ಗಂಟೆಗಳ ಒಳಗೆ ಒಂದು ಸತಿ ನೀವು ಮಾಡಲೇಬೇಕು. ಮಾಡಿದರೆ ಅದರ ಲಾಭ 3 ತಿಂಗಳು ಸಿಕ್ಕೇ ಸಿಗುತ್ತೆ. ನನಗೆ ಆಮೇಲೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಿಮ್ಗೆ ಇದರಿಂದ ನಿಮಗೆ ಆ ಒತ್ತಡ ಕಮ್ಮಿ ಆಯಿತಾ, ನಿಮಗೆ ನಿದ್ದೆ ಚೆನ್ನಾಗಿ ಬಂತಾ, ಆರೋಗ್ಯದಲ್ಲಿ ಸುಧಾರಣೆ ಆಗಿದೆಯಾ ಅಂತ ನೀವು ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೇಕು. ನಿಮಗೋಸ್ಕರ ನಾನು ಕಾಯ್ತಾ ಇರ್ತೀನಿ. ಸಬ್ಸ್ಕ್ರೈಬ್ ಮಾಡಿ, ಅದು ತುಂಬ ಮುಖ್ಯ. ನೀವು ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಇದನ್ನು ಹೆಚ್ಚು ಜನಕ್ಕೆ ಇದರ ಒಂದು ಶೇರ್ ಮಾಡಿ. ನಿಮಗೆ ಏನೇ ಸಮಸ್ಯೆ ಇದ್ರೂ, ಯಾವುದೇ ಸಂದೇಹ ಇದ್ರೂ, ಯಾವುದೇ ಪ್ರಶ್ನೆ ಇದ್ರೂ ಕಾಮೆಂಟ್ ಮಾಡಿಬಿಡಿ. ನಿಮಗೋಸ್ಕರ ಒಂದು ಸಪ್ರೇಟ್ ವೀಡಿಯೋ ಮಾಡ್ತೀನಿ. ಮತ್ತು ನಿಮ್ಮ ಒಂದು ಅನಿಸಿಕೆನ ನನಗೆ ಯಾವುದಾದ್ರು ಒಂದು ಮುಖಾಂತರ ತಿಳಿಸೋಕ್ಕೆ ಪ್ರಯತ್ನ ಪಡಿ. ನಿಮಗೆ ಅಕಸ್ಮಾತ್ ಯಾವುದಾದ್ರು ರಿಪೋರ್ಟ್ ಬಂದಿದೆ, ಅದ್ರ ಬಗ್ಗೆ ಏನಾದ್ರು ನಿಮಗೆ ಒಂದು ಪ್ರಶ್ನೆ ಕೇಳಬೇಕಾಗಿದ್ರೂ ನೀವು ಬೇಕಾದ್ರೆ ನನಗೆ ಶೇರ್ ಮಾಡ್ಬೋದು. ನಂದು ಏನು ನಂಬರ್ ಇದೆ, ಅಡ್ರೆಸ್ ಇದೆ, ಈ ಡಿಸ್ಕ್ರಿಪ್ಷನಲ್ಲಿ ಇಟ್ಟಿರ್ತೀನಿ. ನೋಡಿ, ಈ ಥೈರಾಯ್ಡ್ ಸಮಸ್ಯೆಯಲ್ಲಿ
ನಾವು ಮೊದಲಾಗಿ ನೋಡೋದೇನೆಂದರೆ ಆಹಾರ ಮತ್ತು ವ್ಯಾಯಾಮ. ಈ ಔಷಧಿ ಯಾವಾಗಲೂ 3ನೇ ಅಥವಾ 4ನೇ ಸ್ಥಾನ ಕೊಡಬೇಕು. ದಯವಿಟ್ಟು ಈ ಔಷಧಿಗೆ ತುಂಬ ಮಾರು ಹೋಗಬೇಡಿ. ಎಷ್ಟು ನಾವು ಔಷಧಿಯಿಂದ ದೂರ ಇರ್ತೀವಿ ಅಷ್ಟೇ ಒಳ್ಳೆಯದು. ತಿಳಿಸ್ಕೊಡೋರೊಬ್ಬರು ಬೇಕು, ಮಾರ್ಗದರ್ಶಕರು ಬೇಕು. ಅದಕ್ಕೆ ನಾವೇನು ಹೇಳ್ತೀವಿ ಗೊತ್ತಾ? ಆಪ್ತೋಪದೇಶ. ಆಪ್ತನ ಉಪದೇಶ ಆಪ್ತೋಪದೇಶ. ನಮಗೆ ಯಾರು ಆಪ್ತೋಪದೇಶ ಮಾಡ್ತಾರೆ? ನಮ್ಮ ಗುರುಗಳು, ಅವರಿಗೆ ಅವರ ಗುರುಗಳು, ಹಾಗೆ ಪೂರ್ವಜರಿಂದ ಆಪ್ತೋಪದೇಶ. ನೋಡಿ, ಅಲೋಪತಿ ನಾವೇನು ಹೇಳ್ತೀವಿ? ಇದು ತುಂಬ ಒಳ್ಳೆಯ ಶಾಸ್ತ್ರ. ಅದಕ್ಕೆ ಏನು ಹೇಳ್ತೀವಿ? ಅದನ್ನು ಎವಿಡೆನ್ಸ್ ಬೇಸ್ಡ್ ಮೆಡಿಸಿನ್ ಅಂತ ಹೇಳ್ತೀವಿ. ಅಂದರೆ ಅದು ಏನೇ ಮಾಡಿದರೂ ಅದಕ್ಕೊಂದು ಸಾಕ್ಷಿ ಕೊಡ್ತದೆ. ಸಾಕ್ಷಿ ಕೊಡಲಿಲ್ಲ ಅಂದರೆ ಯಾರೂ ನಂಬೋದಿಲ್ಲ. ಆದರೆ ಆಯುರ್ವೇದ ಅಥವಾ ಭಾರತೀಯ ವೈದ್ಯ ಸಂಸ್ಕೃತಿ ಪರಂಪರೆ ಇದಕ್ಕೆ ಎಲ್ಲದಕ್ಕೂ ಸಾಕ್ಷಿ ಕೊಡೋಕ್ಕಾಗೋದಿಲ್ಲ. ಆದರೆ ಏನು ಕೊಡ್ಬೋದು ಗೊತ್ತಾ? ಪ್ರತ್ಯಕ್ಷವಾಗಿ ಕಾಣುವಾಗ ಮಾಡ್ಬೋದು. ಇದಕ್ಕೆ ನಾವು ಈ ಒಂದು ವೈದ್ಯಶಾಸ್ತ್ರ ಏನು ಹೇಳ್ತೀವಿ ಅಂದರೆ ಅನುಭವದ ಒಂದು ಶಾಸ್ತ್ರ, ವೈದ್ಯಕೀಯ ಶಾಸ್ತ್ರ, ಅನುಭವದ ವೈದ್ಯಕೀಯ ಶಾಸ್ತ್ರ. ಇವಾಗ ನಿಮಗೆ ಪೂರ್ವಜರು ಅಥವಾ ನಿಮ್ಮ ತಂದೆ ತಾಯಿನೋ ಅಲ್ಲಿ ಹೋಗಬೇಡ, ಅಲ್ಲಿ ಅಪಾಯ ಇದೆ ಅಂತ ಹೇಳ್ತಾರೆ. ಯಾರು ವಿಜ್ಞಾನ ತಿಳ್ಕೊಂಡಿರ್ತಾನೆ ಅವನು ಅಲ್ಲಿ ಹೋಗಿ ನೋಡ್ತಾನೆ ಏನಾಗಿದೆ ಅಂತ. ಅವನಿಗೆ ಅಲ್ಲಿ ಆವಿಷ್ಕಾರ ಸಂಶೋಧನೆ ಮಾಡುವಂಥ ಮನೋಭಾವ ಇರ್ತದೆ. ಅಲ್ಲಿ ಹೋಗಿ ಅನಾಹುತನ ಆಗ್ಬೋದು. ಆದರೆ ಯಾರು ಆಪ್ತ ಉಪದೇಶನ ಅನುಕರಣೆ ಮಾಡ್ತಾನೋ ಅನುಸರಿಸ್ತಾನೋ ಅವನು ಅಲ್ಲಿ ಹೋಗೋದಿಲ್ಲ. ಯಾಕೆಂದರೆ ನಮ್ಮ ತಂದೆ ತಾಯಿ ಹೇಳಿದ್ದಾರೆ, ನಮ್ಮ ಪೂರ್ವಜರು ಹೇಳಿದ್ದಾರೆ. ಏನೋ ಅದು ನಂಬಿಕೆ, ಅಲ್ಲಿ ಹೋದರೆ ಏನೋ ಒಂದು ಅಪಾಯ ಇದೆ ಅಂತ. ಅದಕ್ಕೆ ಏನು ಹೇಳೋದು, ಅವನು ಹೇಗೆ ಅವ್ರ ತಂದೆ ತಾಯಿ ಅನಕ್ಷರಸ್ಥರಿರ್ಬೋದು, ಆದರೆ ಅನುಭವ. ನಿಮಗೆ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ಕೇಳಿ. ಒಬ್ಬ MBBS ಪಾಸ್ ಮಾಡಿದ್ದಾನೆ, ಹೋದ ತಿಂಗಳು ಪಾಸ್ ಮಾಡ್ದ. ಅವನು ಎಲ್ಲದರಲ್ಲೂ 100ಕ್ಕೆ 100 ಅಂಕಗಳನ್ನು ಗಳಿಸಿದ್ದಾನೆ. ಅರ್ಥ ಆಯ್ತಾ? ಇನ್ನೊಬ್ಬ 5 ವರ್ಷ ಮುಂಚೆ MBBS ಪಾಸ್ ಮಾಡಿದ್ದಾನೆ, ಆದರೆ ಅವನು ಜಸ್ಟ್ ಪಾಸ್ ಆಗಿದ್ದಾನೆ. ಆಯಿತಾ? ಇಬ್ಬರು ಒಂದು ಕಡೆ ಕೆಲಸಕ್ಕೆ ಅವರು ಅಪ್ಲಿಕೇಶನ್ ಹಾಕೋದು. ಯಾರಿಗೆ ಕೆಲಸ ಕೊಡ್ತಾರೆ? 100ಕ್ಕೆ 100 ಅಂಕ ತೆಗೆದುಕೊಂಡವನು ಹೋದ ತಿಂಗಳು ಪಾಸ್ ಮಾಡಿದ್ದಾನೆ, ಅವನು ಕೊಡ್ತಾರೋ? ಬರೀ 50 ಅಂಕ ತಗೊಂಡಿದ್ದವನಿಗೆ 5 ವರ್ಷ ಅನುಭವ ಇದೆ, ಎಕ್ಸ್ಪೀರಿಯನ್ಸ್ ಇದೆ, ಅವನು ಕೊಡ್ತಾರೋ? ಗೊತ್ತಾಯ್ತಾ? ಅಂದರೆ ಇಲ್ಲಿ ಮಾರ್ಕ್ಸ್ ಮುಖ್ಯ ಅಲ್ಲ, ಅನುಭವ ಮುಖ್ಯ. ಅಂದರೆ ಕೆಲವೊಂದು ರೋಗಕ್ಕೆ ನಮ್ಮ ವೈದ್ಯಕೀಯ ಶಾಸ್ತ್ರದಲ್ಲಿ ಅನುಭವದಿಂದ ಇದಕ್ಕೆ ಈ ಥರ ಮಾಡಿದರೆ ಒಳ್ಳೆಯದು, ಈ ಥರ ಮಾಡಿದ್ರೆ ಕೆಟ್ಟದು ಅಂತ ಅವರು ಅನುಭವದಿಂದ ಹೇಳಿದ್ದಾರೆ. ಆದ್ದರಿಂದ ನಾವು ಅದನ್ನು ನಂಬಲೇಬೇಕು. ಎಂತೆಂಥದ್ದು ಚಮತ್ಕಾರಗಳು ನಡೆದಿದೆ. ನಿಮಗೆ ಒಂದು ವಿಷಯ ಹೇಳ್ತೀನಿ ಕೇಳಿ. ಒಂದಾನೊಂದು ಕಾಲದಲ್ಲಿ 250 ವರ್ಷ ಬದುಕ್ತಿದ್ರಂತೆ. ಗೊತ್ತಾಯ್ತಾ? ಬರ್ತಾ ಬರ್ತಾ ನಮ್ಮ ಆಯುಸ್ಸು ಕಡಿಮೆ ಆಗ್ತಾಯಿದೆ. 200ಕ್ಕೆ ಬಂತು, 150ಕ್ಕೆ ಬಂತು. ಈಗಲೂ ಕೆಲವು ಪ್ರಾಂತ್ಯಗಳಲ್ಲಿ, ಕೆಲವು ದೇಶಗಳಲ್ಲಿ 100ರಿಂದ 110 ವರ್ಷ ತನಕ ಬದುಕಿರೋರು ಇದ್ದಾರೆ. ಅಂದರೆ 250ರಿಂದ 200, 150, 110. ಆದರೆ ಸಾಮಾನ್ಯವಾಗಿ ಈಗ ಎಷ್ಟು ವರ್ಷ ಬದುಕ್ತೀವಿ? 100 ವರ್ಷ ಬದುಕಿರೋರು ತುಂಬ ಕಮ್ಮಿ. 60 ವರ್ಷ ಬದುಕಿದ್ರೆ ನಿಮ್ಮಂಥ ಪುಣ್ಯವಂತರು ಯಾರೂ ಇಲ್ಲ ಅಂತ ಅಲ್ವಾ? 40-45ಕ್ಕೆ ಈಗ ಹಾರ್ಟ್ ಅಟ್ಯಾಕ್ ಆಗುತ್ತೆ. 80 ಆಯಿತು, 70 ಆಯಿತು, 60 ಆಯಿತು. ಇವಾಗ 50 ವರ್ಷ ಬದುಕಿದ್ರೆ ಅವನಂಥ ಪುಣ್ಯವಂತ ಯಾರೂ ಇಲ್ಲ. ಹಾಗಾಗಿದೆ. ಆದ್ದರಿಂದ ಆರೋಗ್ಯ ತುಂಬ ಮುಖ್ಯ. ಆರೋಗ್ಯವೇ ಸೌಭಾಗ್ಯ. ನನಗೋಸ್ಕರ 3 ನಿಮಿಷ ನಾನು ಮೀಸಲಿಡಲಿಲ್ಲ ಅಂದರೆ ನಾನು ಬದುಕಿದ್ದು ವ್ಯರ್ಥ. ಅದಕ್ಕೆ ಏನು ಮಾಡಬೇಕು ನೀವು? ನಾನು ಈ ವಿಡಿಯೋದ ಕೊನೆ ಭಾಗದಲ್ಲಿ 3 ನಿಮಿಷ ನಿಮಗೆ ಒಂದು ಮಂತ್ರವನ್ನು ಇಟ್ಟಿದ್ದೇನೆ. ಆ ಮಂತ್ರನ ನೀವು ಮನಸ್ಸಿನಲ್ಲೇ ಹೇಳ್ಕೋಬೋದು. ಅದು ಈ ವಿಡಿಯೋದಲ್ಲಿ ಬರ್ತಾ ಇರಲಿ. ಇಲ್ಲ ಅಂದರೆ ನೀವು ವಿಡಿಯೋನ ಆನ್ ಮಾಡಿ 3 ನಿಮಿಷ ಇಟ್ಬಿಡಿ. ಮತ್ತು ನಾನು ಆ ಬಾಲಾಸನ ಮತ್ತು ಉತ್ತನಾಸನ ಹೇಳಿದ್ದೀನಿ, ಅದೆರಡು ಮಾಡಿ. 3ನೇದು ಈ ಚಕ್ರವನ್ನು ಉತ್ತೇಜನ ಹೇಗೆ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ, ಅದನ್ನು ನೀವು ಫಾಲೋ ಮಾಡಿ. ಪ್ರತಿದಿನ 3 ನಿಮಿಷ ಮಾತ್ರ ಮಾಡಿದರೆ ಸಾಕು. 1 ನಿಮಿಷ ಬಾಲಾಸನ, 1 ನಿಮಿಷ ಉತ್ತನಾಸನ ಮತ್ತು 1 ನಿಮಿಷ ನಿಮಗೆ ಯಾವುದು ಇದೊಂದು ವ್ಯಾಯಾಮ ಹೇಳ್ಕೊಟ್ಟಿದ್ದೀನಿ, ಇದನ್ನು ಮಾಡಿದರೆ ಸಾಕು. ಆದರೆ 3 ನಿಮಿಷ ನೀವು ಈ ವಿಡಿಯೋನ ಆ ಮ್ಯೂಸಿಕ್ನ ಆನ್ ಇಟ್ಟು 3 ನಿಮಿಷ ಮಾಡಿ. ಆಮೇಲೆ ನಿಮ್ಮ ಇಷ್ಟ ಬಂದ ಕೆಲಸ ನೀವು ಮಾಡ್ಕೊಳ್ಳಿ, ಯಾರು ಅಡ್ಡಿ ಬರೋದಿಲ್ಲ. ಮತ್ತು 2 ಥರ ವ್ಯಾಯಾಮ ಇದೆ. ಮೊದಲನೇ ವ್ಯಾಯಾಮ ಏನಂದರೆ
ನನಗೆ ಬಾಲಾಸನ ಮಾಡೋಕ್ಕೆ ಇಷ್ಟ ಇಲ್ಲ, ಉತ್ತನಾಸನ ಮಾಡೋಕ್ಕೆ ಇಷ್ಟ ಇಲ್ಲ, ನೀವು ಹೇಳ್ಕೊಡಿ ಇದನ್ನು ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಏನು ಬೇಡ. ನಿಮಗೆ ಭಾಗ 2 ಮತ್ತು 3ರಲ್ಲಿ ಏನೇನು ನಿಮಗೆ ಫಾರ್ಮುಲಾ ಹೇಳಿದ್ದೀನಿ ಅದನ್ನು ಒಂದು ವಾರ ನೀವೇ ಖುದ್ದಾಗಿ ಮಾಡಿಕೊಂಡ್ರೆ ಅದೇ ಒಂದು ಆಸನ. ಕೆಲವರು ಅದನ್ನೂ ಮಾಡ್ತಾರೆ, ಬಾಲಾಸನೂ ಮಾಡ್ತಾರೆ, ಉತ್ತನಾಸನೂ ಮಾಡ್ತಾರೆ, ಮತ್ತು ನಾನು ಹೇಳ್ಕೊಟ್ಟಂಥ ಈ ಚಕ್ರಗಳ ಉತ್ತೇಜನೂ ಮಾಡ್ತಾರೆ. ಇವರಿಗೆ 100ಕ್ಕೆ 100 ಅವರಿಗೆ ಒಂದು ರಿಸಲ್ಟ್ ಸಿಕ್ಕಿದೆ. ನಾನು ಸ್ವಲ್ಪ ಮಾಡ್ತೀನಿ ಸ್ವಲ್ಪ ಮಾಡಲ್ಲ ಅಂದರೆ ನಿಮಗೆ ಆ ಒಂದು ರಿಪೋರ್ಟ್ ಬರುತ್ತಲ್ಲ, ಥೈರಾಯ್ಡ್ ರಿಪೋರ್ಟ್, ಅದರಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ನಿಮಗೆ ನಾನು ಟ್ಯಾಬ್ಲೆಟ್ ಕಮ್ಮಿ ಮಾಡಬೇಕು, ನಾರ್ಮಲ್ ಬರಬೇಕು, ಕಮ್ಮಿ ಆಗಬೇಕು, ಮತ್ತು ನಿಮಗೆ ಥೈರಾಯ್ಡ್ ರಿಪೋರ್ಟು ನಿಮಗೆ ಕಂಟ್ರೋಲಲ್ಲಿ ತೋರಿಸ್ಬೇಕು, ಟ್ಯಾಬ್ಲೆಟ್ ಕಮ್ಮಿ ಮಾಡಬೇಕು ಅಥವಾ ಬಿಡಬೇಕು, ಮತ್ತು ಆಹಾರದಲ್ಲಿ ನಮಗೆ ನಿಯಂತ್ರಣ ಮಾಡೋ ಒಂದು ಶಕ್ತಿ ಇದೆ ಅಂತಂದರೆ ಈ ಒಂದು ಆಹಾರ ಮತ್ತು ವ್ಯಾಯಾಮನ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನೀವು ಮಾಡಿದರೆ ಒಳ್ಳೆಯದು. ಮತ್ತು ಈ ವ್ಯಾಯಾಮ ನೀವು ಹೇಳಿದ್ರಲ್ಲ, ಯಾವಾಗ ಮಾಡಿದ್ರೆ ಒಳ್ಳೆಯದು ನೋಡಿ, ಇದಕ್ಕೆ ಸಮಯ ಅನ್ನೋದಿಲ್ಲ. ಒಂದು ಸಮಯ ನೀವು ನಿರ್ಧಾರ ಮಾಡಿದ್ರೆ ಬೆಳಗ್ಗೆ ಮಾಡಿದ್ರೆ ಯಾವಾಗಲೂ ಉತ್ತಮನೇ. ಆದರೆ ಯಾವಾಗಲೂ ಬೆಳಗ್ಗೆ ಮಾಡೋಕ್ಕಾಗಲ್ಲ, ನೀವು ಬೇರೆ ಬೇರೆ ಕೆಲಸಕ್ಕೆ ಹೋಗ್ತಿರ್ತೀರ, ಬೇರೆ ಬೇರೆ ಸಮಸ್ಯೆಗಳಿರ್ತದೆ, ಬೇರೆ ಬೇರೆ ಕೆಲಸಗಳಿರ್ತದೆ. ಆದ್ದರಿಂದ ಏನು ಮಾಡಿ, ಸಾಧ್ಯವಾದಷ್ಟು ಬೆಳಗ್ಗೆ ಆದರೆ ಮಾಡಿ, ಆಗಲಿಲ್ಲ ಅಂದರೆ ಅಟ್ಲೀಸ್ಟ್ ರಾತ್ರಿ ಮಲ್ಕೊಳ್ಳೋಕೆ ಮುಂಚೆನಾರು 3 ನಿಮಿಷ ಇದೊಂದು ಮಂತ್ರವನ್ನು ಕೇಳಿ ಒಂದು ವ್ಯಾಯಾಮ ಮಾಡಿ ಮಲಗ್ಬೋದಲ್ಲ. 3 ನಿಮಿಷ ಪಟ್ ಅಂತ ಹೊರಟೋಗ್ಬಿಡುತ್ತೆ. 3 ನಿಮಿಷ ಕ್ಷಣ ಮಾತ್ರ ಅದು. 1 ನಿಮಿಷ ಬಾಲಾಸನ, 1 ನಿಮಿಷ ಉತ್ತನಾಸನ, ಮತ್ತು 1 ನಿಮಿಷ ಚಕ್ರ ಉತ್ತೇಜನ ಮಾಡುವ ಒಂದು ಆಸನ ಮಾಡಿದರೆ ನಿಮಗೆ ಬರೀ ಥೈರಾಯ್ಡ್ ಅಂತ ಅಲ್ಲ, ಸರ್ವ ಅಂಗಗಳೂ ನಿಮಗೆ ಉತ್ತೇಜನಗೊಳ್ಳುತ್ತದೆ ಮತ್ತು ತುಂಬ ಅದಕ್ಕೆ ಲವಲವಿಕೆಯಿಂದ ಕೆಲಸ ಮಾಡುವುದಕ್ಕೆ ಒಂದು ಆಸ್ಪದ ಸಿಗುತ್ತದೆ. ನೋಡಿ, ನಿಮ್ಮ ಮನೆಯಲ್ಲಿ ಒಂದು ಅರ್ಧ kg ಟೊಮೆಟೊ ತಂದಿದ್ದೀರ ಅಂತ ಇಟ್ಕೊಳ್ಳೋಣ, ಅರ್ಥ ಆಯ್ತಾ? ಈ ಟೊಮೆಟೊ, ಒಂದು ಟೊಮೆಟೊ ಕೊಳ್ತೋಗಿದೆ, ಅದು ಚೆನ್ನಾಗಿರೋ ಬೇರೆ ಟೊಮೆಟೊಗಳ ಜೊತೆ ಇದೆ ಅಂತ ಇಟ್ಕೊಳ್ಳೋಣ. ಅದನ್ನು ಹಾಗೆ ಬಿಟ್ಟರೆ ಏನಾಗುತ್ತೆ, ಎಲ್ಲ ಟೊಮೆಟೊಗಳು ಕೊಳ್ತೋಗುತ್ತದೆ, ಹೌದಲ್ವಾ? ಆದರೆ ಆ ಕೊಳೆತಿರೋ ಟೊಮೆಟೊನ ನೀವು ಮೊದಲನೇ ನೀವು ಅದನ್ನು ಗುರುತಿಸಿ ಅದನ್ನು ಬೇರೆ ಮಾಡಿದರೆ ಈ ಉಳಿದಿರೋ ಟೊಮೆಟೊ ಅಟ್ಲೀಸ್ಟ್ ಇನ್ನೊಂದು 3 ದಿನ ಬರುತ್ತಾ? ಅದೇ ಥರ ನಮ್ಮ ದೇಹದಲ್ಲಿ ಒಂದು ಕಣ ಯಾವುದೋ ಒಂದು ಕಾರಣಕ್ಕೆ ಅದು ಬೇಜಾರು ಮಾಡ್ಕೊಂಡ್ಬಿಟ್ರೆ ಅಥವಾ ಅದು ಹಾನಿ ಆದರೆ ಪಕ್ಕ ಇರುವಂಥ ಎಲ್ಲ ಕಣಗಳಿಗೂ ಅದು ಹಾನಿ ಮಾಡುತ್ತದೆ. ಆದರೆ ಈ ಒಂದು ಕಣ ಬೇಜಾರು ಮಾಡ್ಕೊಳ್ಳದೇ ಇರೋ ಮಾಡೋದು ಹೇಗೆ? ಈ ನಾನು ಹೇಳಿರೋಂಥ ಭಾಗ 2 ಮತ್ತು ಭಾಗ 3, ಈ ಭಾಗ 4 ಇವತ್ತು ಹೇಳ್ತಾ ಇರೋದು ಭಾಗ 4, ಈ 3ರಲ್ಲೂ ನೀವು ವೀಡಿಯೋಗಳನ್ನ ನೋಡಿ. ಈ ಭಾಗ 2 ಮತ್ತು 3ನ ಡಿಸ್ಕ್ರಿಪ್ಷನ್ ಇಟ್ಟಿರ್ತೀನಿ, ಭಾಗ 1ನ್ನು ಅದು ಇಂಟರ್ವ್ಯೂ ಮಾಡಿದ್ದು ಅದನ್ನು ಡಿಸ್ಕ್ರಿಪ್ಷನ್ ಇಟ್ಟಿರ್ತೀನಿ. 3 ನೋಡಿ, ದಯವಿಟ್ಟು ಇದರಿಂದ ನೀವು ಲಾಭ ಪಡೆದುಕೊಳ್ಳಿ. ಯಾವುದೇ ಥರ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಈ ಕೊನೆಯಲ್ಲಿಟ್ಟಿರೋ ಮಂತ್ರ ವಿಶೇಷವಾಗಿ ಹೈಪೋಥೈರಾಯ್ಡಿಸಮ್, ಗಾಯ್ಟರ್, ಯಾರು ಎಲ್ಟ್ರಾಕ್ಸಿನ್ನೋ ಥೈರೋನೋಮ್ ತೊಗೊಳ್ತಾ ಇದ್ದೀರಾ ಅವರು ನಿಮ್ಮ ಔಷಧಿಯ ಪ್ರಮಾಣ ಕಡಿಮೆ ಮಾಡ್ಕೊಳ್ಬೇಕು ಅಂತಂದರೆ, ನಿಮ್ಮ ಥೈರಾಯ್ಡ್ ಹಾರ್ಮೋನ್ ಲೆವೆಲ್ ನಾರ್ಮಲ್ ಬರಬೇಕು ಅಂದರೆ ಇದನ್ನು ಮಾಡಲೇಬೇಕು, ಬೇರೆ ಯಾವ ದಾರಿನೂ ಇಲ್ಲ. ದಯವಿಟ್ಟು ಮನಸ್ಸಲ್ಲಿ ಇಟ್ಕೊಳ್ಳಿ. ಆಮೇಲೆ ನೀವು ವ್ಯಥೆಪಟ್ಟರೆ ತುಂಬ ನಷ್ಟ. ಈ ಒಂದು ಏನೋ ಹೇಳ್ತಾರಲ್ಲ, ಕೈಯಲ್ಲಿ ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕೆ ಊರೆಲ್ಲ ಹುಡುಕ್ತಾನೆ, ನಿಮಗೆ ಸುಲಭವಾಗಿ ಸರಳವಾಗಿ ಯಾವುದೇ ಜಾಸ್ತಿ ಖರ್ಚಿಲ್ದಂಗೆ ಈ ಥೈರಾಯ್ಡ್ ಹೇಗೆ ನಾವು ನಿಯಂತ್ರಣಕ್ಕೆ ತರ್ಬೋದು ಅನ್ನೋದನ್ನ ಇದರಲ್ಲಿ ಹೇಳ್ಕೊಟ್ಟಿದ್ದೀನಿ. ಇದನ್ನು ನೀವು ಸ್ಕಿಪ್ ಮಾಡಿ ಆಮೇಲೆ ವ್ಯಥೆ ಪಡಬೇಡಿ. ಈ ವಿಡಿಯೋ ನನಗೆ ಮುಂಚೆನೇ ಬಂದಿತ್ತು, ನಾನು ಅವಾಗ ನೋಡಲಿಲ್ಲ ಪೂರ್ತಿ, ಈಗ ನೋಡ್ತಾ ಇದ್ದೀನಿ ಪೂರ್ತಿ ಅಂತ 2 ವರ್ಷ ಆದಮೇಲೆ ನೀವು ನೋಡೋದ್ರಿಂದ ಏನು ಪ್ರಯೋಜನ ಆಗೋದಿಲ್ಲ. ನೀವು ದಯವಿಟ್ಟು ಇದಕ್ಕೋಸ್ಕರ ಒಂದು 10 ನಿಮಿಷ ಮೀಸಲಿಟ್ಟು ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಸಂತೋಷಪಡಿ. ಇದರಿಂದ ಹೆಚ್ಚು ಹೆಚ್ಚು ಲಾಭ ಪಡೆದುಕೊಳ್ಳಿ. ಯಾಕೆಂದರೆ ಆರೋಗ್ಯವೇ ಸೌಭಾಗ್ಯ. ನನ್ನ ಮುಂದಿನ ಕಾರ್ಯಕ್ರಮ ಹೈಪರ್ ಥೈರಾಯ್ಡಿಸಮ್ ಬಗ್ಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆದ್ದರಿಂದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ,
ಬೆಲ್ ಐಕಾನ್ ಪ್ರೆಸ್ ಮಾಡಲೇಬೇಕು. ನೀವು ಬೆಲ್ ನೋಟಿಫಿಕೇಷನ್ ಮೊಬೈಲಲ್ಲಿ ಬರುತ್ತೆ, ಅದರಿಂದ ಲಾಭ ಪಡಿಬೋದು. ನೀವು ಬರೀ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಏನು ಪ್ರಯೋಜನ ಆಗೋದಿಲ್ಲ. ನನ್ನ ಮುಂದಿನ ಕಾರ್ಯಕ್ರಮ ಯಾವಾಗ ಬಂತು ಅಂತ ನಿಮಗೆ ಗೊತ್ತಾಗೋದಿಲ್ಲ, ಆದ್ದರಿಂದ ನಿಮಗೆ ನಷ್ಟ ಆಗುತ್ತದೆ, ದಯವಿಟ್ಟು ತಿಳ್ಕೊಳ್ಳಿ. ಮತ್ತು ಇವತ್ತು ಆ ರಾಜೇಶ್ವರಿ ಅವರ ಒಂದು ಪ್ರಶ್ನೆಗೆ ಉತ್ತರ ಕೊಡ್ತೀನಿ ಅಂತ ಹೇಳಿದ್ದೆ, ಅದಕ್ಕೆ ಕಾಯ್ತಾ ಇದ್ದೀರಾ ನೋಡಿ. ಈ ಉತ್ತರದಿಂದ ರಾಜೇಶ್ವರಿ ಅವರಿಗೂ ಒಂದು ಉತ್ತರ ಸಿಗುತ್ತೆ, ಮತ್ತು ಇದೇ ಥರ ಸಮಸ್ಯೆ ಇದ್ದರೆ ಯಾರು ಪ್ರಶ್ನೆ ಕೇಳೋಕ್ಕಾಗಿಲ್ಲ ಅವ್ರಿಗೊಂದು ಉತ್ತರ ಕೊಡ್ತಾಯಿದ್ದೀನಿ. ಈ ಥೈರಾಯ್ಡ್ ಹಾರ್ಮೋನ್ ನಿಯಂತ್ರಣಕ್ಕೆ ಬಂದ ಮೇಲೆ, ನನ್ನ ಆಹಾರ ಮತ್ತು ವ್ಯಾಯಾಮನ ಕೇಳಿಸ್ಕೊಂಡ ಮೇಲೆ ನಿಯಂತ್ರಣಕ್ಕೆ ಬಂದ ಮೇಲೆ ನಾನು ಟ್ಯಾಬ್ಲೆಟ್ ಬಿಡ್ಬೋದೇ ಅಂತ ಇದಕ್ಕೊಂದು ಉಪಾಯ ಹೇಳ್ತೀನಿ, ನೀವು ಹತ್ರ ದಯವಿಟ್ಟು ಮಾಡಿ. ಈಗ ಉದಾಹರಣೆಗೆ ನೀವು 100 ಮೈಕ್ರೋಗ್ರಾಮ್ ಥೈರೋನಾಮ್ ಅಥವಾ ಎಲ್ಟ್ರಾಕ್ಸಿನ್ ತೊಗೊಳ್ತಾ ಇದ್ದಂತ ಇಟ್ಕೊಳ್ಳೋಣ, ಅರ್ಥ ಆಯ್ತಾ? ನಾನು ಹೇಳಿದ್ದ ಆಹಾರ ಮತ್ತು ಈ ವಿಡಿಯೋದಲ್ಲಿರೋ ವ್ಯಾಯಾಮ, ಆಹಾರದ ಬಗ್ಗೆ ಭಾಗ 2, 3 ನೋಡಿ, ವ್ಯಾಯಾಮದ ಬಗ್ಗೆ ಈ ಕಾರ್ಯಕ್ರಮ ಪೂರ್ತಿ ನೋಡಿ. ನಾನು ಹೇಳಿದಂಗೆ ಮಾಡಬೇಕು. ಮಾಡಿದ ಮೇಲೆ 3 ತಿಂಗಳು ಮಾಡಿ. ಈಗ ನೀವು 100 ಮೈಕ್ರೋಗ್ರಾಮ್ ತಗೊಳ್ತಿದ್ರೆ ನೀವು ಯಾವ ಡಾಕ್ಟರ್ ಹತ್ರ ಹೋಗ್ತಿದ್ದೀರಾ, ಯಾವ ವೈದ್ಯರ ಹತ್ರ ಹೋಗ್ತಿದ್ದೀರಾ, ಅವ್ರ ಹತ್ರ ಹೋಗಿ ಕೇಳಿ, ಈಗ ನಾರ್ಮಲ್ ಬಂದಿದೆಯಲ್ಲ, ಒಂದು ಸ್ವಲ್ಪ ನೀವು ಈ ಒಂದು ಔಷಧಿ ಪ್ರಮಾಣನ 12ವರೆ ಕಮ್ಮಿ ಮಾಡ್ಬೋದಾ ಅಂತ ನೀವು ರಿಕ್ವೆಸ್ಟ್ ಮಾಡಬೇಕು. ನೀವೇ ಸ್ಟಾಪ್ ಮಾಡೋಕ್ಕೆ ಹೋಗ್ಬೇಡಿ, ಭಾರಿ ಡೇಂಜರು, ಸಡನ್ನಾಗಿ ಯಾವುದು ಬಿಡಬಾರ್ದು ಹತ್ರ. ನಾನು ಏನಾದ್ರು 12ವರೆ ಮೈಕ್ರೋಗ್ರಾಮ್ ಕಮ್ಮಿ ಮಾಡ್ಬೋದಾ ಅಂತ ಕೇಳಿ, ಅವ್ರು ಕೇಳಿ ಅವರ ಅನುಮತಿ ಪಡ್ಕೊಂಡು 88ವರೆ ಮಾಡಬೇಕು. ಜ್ಞಾಪಕ ಇಟ್ಕೊಳ್ಳಿ, ವೈದ್ಯರನ್ನ ಕೇಳಬೇಕು, ಆಮೇಲೆ ಮಾಡಬೇಕು, ನೀವೇ ಮಾಡ್ಕೊಳಕ್ಕೆ ಹೋಗಬೇಡಿ. 88ವರೆ ಮಾಡಿದ್ಮೇಲೆ ನೀವು 3 ತಿಂಗಳು ತಿರ್ಗಾ ಇದೇ ಆಹಾರ ವಿಹಾರ ವ್ಯಾಯಾಮನ ನೀವು ಅನುಕರಣೆ ಮಾಡಿ, ಮತ್ತು ಇನ್ನೂ 3 ತಿಂಗಳು ಬಿಡಿ. ಇನ್ನೂ 3 ತಿಂಗಳಾದಮೇಲೆ ನಾರ್ಮಲ್ಲೇ ಇದ್ದರೆ ಆಮೇಲೆ ನೀವು 88ವರೆಯಿಂದ 75ಕ್ಕೆ ಕಮ್ಮಿ ಮಾಡ್ಕೊಳ್ಳೋಕ್ಕೆ ಡಾಕ್ಟ್ರಿಗೆ ಕೇಳ್ಕೊಳ್ಳಿ, ಅವರು ಪ್ರಿಸ್ಕ್ರಿಪ್ಷನ್ ಬರ್ಕೊಡ್ತಾರೆ. 75 ಬಂದ ಮೇಲೆ ಇನ್ನೂ 3 ತಿಂಗಳು ಫಾಲೋ ಮಾಡಿ. ಹಿಂಗೆ ಪ್ರತಿ 3 ತಿಂಗಳು ನಾರ್ಮಲ್ ಬರ್ತಾ ಹೋದರೆ 12ವರೆನ ನೀವು ವೈದ್ಯರಲ್ಲಿ ಕೇಳಿ ಕಮ್ಮಿ ಮಾಡ್ತಾ ಬಂದು, ಯಾವಾಗ ಲಾಸ್ಟ್ 12ವರೆಗೆ ಬರುತ್ತೆ ಆವಾಗ ನೀವು ಹುಷಾರಾಗಿ ವೈದ್ಯರ ಒಂದು ಅನುಮತಿ ಪಡೆದುಕೊಂಡು ಆಹಾರ ವ್ಯಾಯಾಮನ ಫಾಲೋ ಮಾಡಿ, ಆಮೇಲೆ ಒಂದು ದಿನ ನೀವು ಔಷಧಿನ ಬಿಟ್ಟು 3 ತಿಂಗಳು ನೀವು ಬರೀ ಆಹಾರ ಮತ್ತು ವ್ಯಾಯಾಮ ಮಾಡಿ, ನೀವು 3 ತಿಂಗಳಾದಮೇಲೆ ಚೆಕಪ್ ಮಾಡಿ ನೋಡಿ. ನಾರ್ಮಲ್ ಬಂತಾ ಇನ್ನೊಂದು 3 ತಿಂಗಳು ಬಿಟ್ಟು ಮಾಡಿ, ನಾರ್ಮಲ್ ಬಂತಾ ಆಮೇಲೆ 6 ತಿಂಗಳಿಗೆ ಒಂದು ಸತಿ ಮಾಡಿ. ಆವಾಗಲೂ ನಾರ್ಮಲ್ ಬಂದರೆ ನಿಮ್ಮ ಒಂದು ಥೈರಾಯ್ಡ್ ಗ್ರಂಥಿ ಕಾರ್ಯ ಶುರು ಮಾಡಿದೆ ಅಂತ ಅರ್ಥ. ಅದು ನಿಮಗೆ ಒಂದು ಒಳ್ಳೆ ಶುಭ ಸುದ್ದಿ. ಆಮೇಲೆ ಏನೇ ಆಗಲಿ ನಾರ್ಮಲ್ ಇರಲಿ, ಪ್ರತಿ ವರ್ಷ 1 ಬಾರಿ ನೀವು ಚೆಕಪ್ ಮಾಡ್ತಾ ಇರಬೇಕು. ಆಮೇಲೆ ಏನಾದ್ರು ನಿಮಗೆ ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ವೈದ್ಯರನ್ನು ಕಾಣಲೇಬೇಕು. ಔಷಧಿನ ನಿಮಗೆ ನೀವೇ ನಿರ್ಧಾರ ಮಾಡಿ ಯಾವತ್ತೂ ನಿಲ್ಲಿಸಕ್ಕೆ ಹೋಗಬೇಡಿ, ಅದೊಂದು ಮಾತ್ರ ಮನಸ್ಸನ್ನು ಜ್ಞಾಪಕ ಇಟ್ಕೊಳ್ಳಿ. ಯಾಕಂದರೆ ಇದು ವೈದ್ಯರ ಪರಿಣಿತಿಗೆ ಬಿಟ್ಟಿದ್ದು, ನಿಮ್ಮ ಪರಿಣಿತಿಗೆಲ್ಲ. ನೀವು ಔಷಧಿ ತಗೊಳ್ಳಿ ಬಿಡಲಿ, ಆದರೆ ಆಹಾರ ಮತ್ತು ವ್ಯಾಯಾಮನ ನೀವು ಫಾಲೋ ಮಾಡಲೇಬೇಕು. ಈ ವಿಡಿಯೋದಲ್ಲಿ ಹೇಳಿದಂಗೆ ಅದೇ ಥರ ಭಾಗ 2 ಮತ್ತು 3 ಹೇಳಿದ್ದನ್ನ ನೀವು ಮಾಡಲೇಬೇಕು. ಡಿಸ್ಕ್ರಿಪ್ಷನ್ಸಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಭಾಗ 1, ಭಾಗ 2, ಭಾಗ 3 ನೋಡಿ. ಆಮೇಲೆ ಅದರಲ್ಲಿ ಹೇಳಿದಾಗೆ ನೀವು ಮಾಡಿ, ನಿಮಗೆ ತುಂಬ ಲಾಭ ಬರುತ್ತದೆ. ಮುಂದಿನ ಕಾರ್ಯಕ್ರಮ ನಾನು ಹೈಪರ್ ಥೈರಾಯ್ಡಿಸಮ್ ಬಗ್ಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ತುಂಬ ಒಳ್ಳೆ ಉಪಯುಕ್ತ ಮಾಹಿತಿ ಇದೆ, ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ಮಿಸ್ ಮಾಡಿಕೊಂಡು ಆಮೇಲೆ ವ್ಯಥೆ ಪಡಬೇಡಿ, ಯೋಚನೆ ಮಾಡಬೇಡಿ. ನಿಮಗೋಸ್ಕರ ನಾನು ಮಾಡ್ತಾ ಇರೋ ಕಾರ್ಯಕ್ರಮ, ನಿಮ್ಮ ಒಂದು ಸಪೋರ್ಟ್ ನನಗಿದ್ರೆ ಇನ್ನೂ ಒಳ್ಳೊಳ್ಳೆ ಕಾರ್ಯಕ್ರಮಗಳು ತರ್ತೀನಿ. ಅದು ಡಯಾಬಿಟಿಸ್ ಆಗಿರ್ಬೋದು, ಅಂದರೆ ಸಕ್ಕರೆ ಕಾಯಿಲೆ ಒಳ್ಳೆ ಸ್ವಾರಸ್ಯಕರ ವಿಷಯ ಇದೆ. BP ಅಂದರೆ ಹೈಪರ್ ಟೆನ್ಷನ್, ಅದ್ರ ಬಗ್ಗೆ ಕಾರ್ಯಕ್ರಮ ಮಾಡಿಕೊಡ್ತೀನಿ. ಮತ್ತು ಕೂದಲು ಉದುರೋದು, ಕೂದಲು ಬೆಳ್ಳಗಾಗ್ತಿದೆಯಾ, ಚರ್ಮದ ಕಾಯಿಲೆ ಮತ್ತು ಮೊಡವೆಗಳು, ಮುಟ್ಟಿನ ಸಮಸ್ಯೆ, ಇನ್ನು ಯಾವುದೇ ಥರ ನಿಮಗೆ ಸಣ್ಣ ಪುಟ್ಟ ಅನುಮಾನಗಳಿದ್ದರೆ ಅದನ್ನು ಪರಿಹಾರ ಮಾಡ್ಕೊಳ್ಳೋ ಜವಾಬ್ದಾರಿ ನನ್ನದು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಪ್ರೋತ್ಸಾಹ ಕೊಡಿ. ನಿಮಗೋಸ್ಕರ ಸದಾ ನಾನು ಯಾವಾಗಲೂ ಇದ್ದೇ ಇರ್ತೀನಿ, ಅದನ್ನು ಮಾತ್ರ ಮರಿಬೇಡಿ. ನಿಮ್ಮದು ಫೋನ್ ನಂಬರು, ಅಡ್ರೆಸ್ಸು ಈ ಒಂದು ವೀಡಿಯೋದಲ್ಲಿ ಹಾಕಿರ್ತೀನಿ, ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ನಂಗೆ ಡೈರೆಕ್ಟಾಗಿ ಮೆಸೇಜ್ ಮಾಡಿ. ಮತ್ತು ಯಾವಾಗಲೂ ನಮ್ಮ ಎಲ್ಲರದು ಈ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದಿರ ಪ್ಲಸ್ ಯಾರು ಹೊಸದಾಗಿ ಸಬ್ಸ್ಕ್ರೈಬ್ ಮಾಡಿದಿರ, ನಮ್ಮ ಎಲ್ಲರನ್ನು ಸೇರಿ ಒಂದು ಒಳ್ಳೆ ಆರೋಗ್ಯಕರ ಕುಟುಂಬವನ್ನು ಮಾಡೋಣ. ಅದೇ ಆರೋಗ್ಯವೇ ಸೌಭಾಗ್ಯ. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದ್ದೀರ ನೀವೆಲ್ಲ ನನ್ನ ಕುಟುಂಬದವರಿದ್ದಂಗೆ. ನಮ್ಮದೇ ಒಂದು ಆರೋಗ್ಯಕರ ಒಂದು ಕುಟುಂಬ ಮಾಡೋಣ ಅಂತ ನನಗೆ ಆಸೆ ಇದೆ. ಯಾಕೆ ಅಂತಂದರೆ ಬೇಡದೇ ಇರೋಂಥ ವಿಷಯಗಳು ಪ್ರಪಂಚದಲ್ಲಿ ಬಹಳ ಇದೆ, ಬೇಕಾಗಿರೋದು ಭಾರಿ ಕಮ್ಮಿ ಇದೆ. ಅಂಥದ್ರಲ್ಲಿ ಬೇಕಾದದನ್ನು ನಾನು ಕೊಡ್ತಾಯಿದ್ದೀನಿ. ದಯವಿಟ್ಟು ಅದನ್ನು ನೀವು ಸ್ವೀಕರಿಸಿ ಮತ್ತು ನನಗೆ ನಿಮ್ಮ ಒಂದು ಆಶೀರ್ವಾದ ಮಾಡಿ.